ಏನ್ ಹೇಳ್ತಾ ಇದೀಯ ನೀನು? ಯಾಕೋ ನಾನು ಈ ಮದುವೆ ಆಗೋದು ಸರಿಯಲ್ಲ ಅನ್ಸುತ್ತೆ. ನಿಶ್ಚಿತಾರ್ಥ ಆಗಿದ್ದು ಊರಿಗೆಲ್ಲ ಗೊತ್ತಾಗಿದೆ. ಈಗ ಮದುವೆ ಬೇಡ ಅಂದ್ರೆ ಹಾಗೆ. ಅದು ಅಲ್ಲದೆ ನನ್ನ ತಂಗಿಗೆ ಏನೇ ಕಮ್ಮಿ ಆಗಿದೆ? ನನ್ನ ಹೆಂಡತಿಯಾಗಿ ಬರೋಳು ನಮ್ಮ ಕುಟುಂಬನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಮದುವೆಗೆ ಮುಂಚೆನೇ ಇವಳು ನನ್ನ ತಮ್ಮದನ್ನ ಹೊರಗಡೆ ಹಾಕೋಕ್ ನೋಡ್ತಿದ್ದಾಳೆ. ನೀವೇ ಹೇಳಿ, ನಿಮ್ ತಂಗಿ ನಮ್ಮ ಮನೆಗೆ ಲಾಯಕ? ಅದ್ರಲ್ಲಿ ತಪ್ಪೇನಿದೆ? ಮದುವೆ ಆಗೋ ಹೆಣ್ಣು ಗಂಡ ಜೊತೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಅದನ್ನೇ ಅವಳು ಬಯಸಿದ್ದಾಳೆ. ನಿನ್ ತಮ್ಮಂದನ್ನ ಹಾತಲ್ಲಿ ಬಿಡ್ತೀನಿ ಅಂತ ಹೇಳಿದ ಹೊರತು ನಡುಬಿದ್ದು ನಿಲ್ಲಿಸ್ತೀನಿ ಅಂತ ಹೇಳಿಲ್ವಲ್ಲ. ಮುಂದೆ ಹಾಗೆ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾನು ನಿನಗೋಸ್ಕರ ಏನೇನ್ ಮಾಡಿಲ್ಲ. ಮನೆ, ಒಡವೆ, ಜಮೀನು ಎಲ್ಲ ಕೊಟ್ಟಿದ್ದೀನಿ. ಇನ್ನು ಏನ್ ಬೇಕು ಕೇಳು, ಕೊಡ್ತೀನಿ. ನೀವು ಕೊಡೋ ಸ್ವತ್ತು ಯಾವ ಮಹಾ? ಈ ಪ್ರಪಂಚದಲ್ಲಿ ನನ್ನ ತಮ್ಮಂದ್ರೆ ನನ್ನ ಸರ್ವಸ್ವ. ಅವರೇ ನನ್ನ ಸ್ವತ್ತು. ನನ್ನ ತಮ್ಮಂದ್ರನ್ನ ನನ್ನಿಂದ ದೂರ ಮಾಡೋ ಯಾವ ಸಂಬಂಧನೂ ನನ್ನ ಸ್ವಂತದ್ದಾಗಲ್ಲ. ನಿಮ್ ತಂಗಿಗೆ ಬೇರೆ ಹುಡುಗ ನೋಡಿ ಮದುವೆ ಮಾಡಿ. ನಿಂತ್ಕೋ. ನನ್ನ ತಂಗಿ ನಿನ್ನ ಆಸೆ ಪಟ್ಲು ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ಕೂಲಿಯನ್ನು ಅನ್ನೋದನ್ನು ಮರ್ತು ಈ ಮನೆಯಲ್ಲಿ ಕೆಲಸ ಕೊಟ್ಟು ನಿಂಗೊಂದು ಸ್ಥಾನ ಕೊಟ್ಟೆ. ಏಯ್, ಏನ್ ಮುಂದೆ ನಿನ್ ಗತಿ ಏನು? ಬದುಕೋದ್ ಕಷ್ಟನ? ದುಡಿಯೋದಕ್ಕೆ ನನ್ನ ಹತ್ರ ಶಕ್ತಿ ಇದೆ. ದೇಹಿ ಅಂದ್ರೆ ಬನ್ನಿ ಅಂತ ಕರೆಯೋ ಕೋಟ್ಯಾಂತರ ಕನ್ನಡಿಗರ ವಿಶಾಲವಾದ ಹೃದಯ ಇದೆ. ಅದಕ್ಕಿಂತ ಇನ್ನೇನ್ ಬೇಕು?